ಸಿಕ್ಕಿಲ್ಲ ಮೂಲಿಗಳು, ಇವರು ಊಹಿಸಿದಷ್ಟು ಸಿಕ್ಕುವ ಎರಡು ಕಡೆ. ಆದರೆ ಇವ್ರೇನು 106 ಮೂಲಿಗಳು 106 ಮಂದಿನ ಹೋಗಿದ್ದಾರೆ, ನಾನು ನೋಡಿದ್ದೀನಿ, ಅದು ಸಿಗಲಿಲ್ಲ ಅನ್ನೋದನ್ನು ನಾವಿಲ್ಲಿ ಮರಿಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿ ಇಟ್ಕೊಂಡು ಇವರು ಎಲ್ಲರಪ್ಪ ಇವರು ಇದ್ದಂತ ಹೇಳಿದಂಥ ಈ ಚಿನ್ನಯ್ಯ ಅವನ ಜೊತೆಗಾರರು ಇಲ್ಲ, ಇವರೆಲ್ಲ ಹೇಳಿದ್ರು ನಾವು ಮಾಡಿದ್ದೆ ಅಂತ ಹೇಳ್ಕೊಂಡಾಗ ಅವ್ರನ್ನೂ ತಮ್ಮ ತೆಗೆದುಕೊಂಡ ಮೇಲೆ ಸಹಜವಾಗಿ ಏನಪ್ಪ ಅಂದ್ರೆ ಅವರು ಸಂತ್ರಸ್ತರಾದವ್ರ ಜೊತೆಗೆ ಅಂತೇಳಿ. ಆದರೆ ಅವರು ಇವತ್ತೇನಾಗಿದ್ದಾರಪ್ಪ ಅಂದ್ರೆ ದೂರದಾರರು ಅವರು ಇವತ್ತು ಅನಗತ್ಯವಾಗಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇವರಿಂದಾಗಿ ನಾವು ಏನಾಗಿದ್ದಪ್ಪ ಅಂದ್ರೆ ಇವತ್ತು ಸಂತ್ರಸ್ತರಾಗಿದ್ದೀವಿ, ನಮ್ಮ ದೇವಸ್ಥಾನಕ್ಕೆ ಜನ ಬರೋದು ಕಡಿಮೆ ಆಗ್ತಾ ಇದ್ದಾರೆ, ನಮಗೆ ಲಾಸ್ ಆಗ್ಯದ, ಅದಕ್ಕೆ ನಾವು ಸಂತ್ರಸ್ತರು ಅಂತೇಳಿ ಈ ಒಂದು ಪಿಟಿಷನನ್ನು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗಬಹುದು ಅಂತಂದಾಗ ವಿಶೇಷವಾಗಿ ಸಹಜದ ತೆಮರೋಡಿ ಪರವಾಗಿ ಜಯಂತ್ ಟಿ ಅವ್ರ ಪರವಾಗಿ ಮಾತನಾಡುವಂಥ ವಕೀಲರು ಇಲ್ಲ, ಇದು ಬರೋದಿಲ್ಲ, ಇವರು ಸಂತ್ರಸ್ತ ಆಗುವುದಿಲ್ಲ, ಸಂತ್ರಸ್ತರಾಗುವುದಕ್ಕೆ ಏನು ಒಂದು ಮಾನದಂಡದ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಆದಂಥವು ಇದ್ದಾವೆ, ಇವರು ಸಂತ್ರಸ್ತರಾಗುವುದಿಲ್ಲ, ಆಗುವವರು ಬೇರೆ ಇದ್ದಾರೆ, ಅದು ಬಿದ್ದು ಹೋಗ್ತದೆ ಕೇಸ್ ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇವ್ರು ಯಾರೋ ಈ ಒಂದು ಏನಪ್ಪ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೋ ಅವರಿಗೆ ಇವತ್ತು ಈ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡೋದು ವಿನಃ ಗುಡಿಗೆ ಏನು ಸಂಬಂಧ ಇಲ್ಲ, ಅಥವಾ ಈ ನಮ್ಮ ದೇವಸ್ಥಾನದ ವಿಷಯಕ್ಕೆ ಸಂಬಂಧ ಇಲ್ಲ. ಮತ್ತು ಅವರಾದರೂ ಯಾರೂ ಮಂಜುನಾಥ ಸ್ವಾಮಿಯ ವಿರೋಧವಾಗಿ ಯಾರ್ದೂ ಆರೋಪ ಇಲ್ಲ, ಅಣ್ಣಪ್ಪ ಸ್ವಾಮಿ ವಿರೋಧವಾಗಿ ಯಾವುದೂ ಆರೋಪ ಇಲ್ಲ. ಅಲ್ಲಿ ದೇವಾಲಯದ ಬಗ್ಗೆ ಅವ್ರ ಭಕ್ತಿ ಅದ, ಪ್ರೀತಿ ಅದ, ವಿಶ್ವಾಸ ಅದ. ಮೂರ್ತಿ ಅವರು ಹಿಂದೂಗಳಿದ್ದಾರೆ, ಅವರು ಮಂಜುನಾಥ ಸ್ವಾಮಿ ಆರಾಧಕರಿದ್ದಾರೆ. ಎಲ್ಲರೂ ಎದ್ದ ತಕ್ಷಣ ಅವರನ್ನೇ ನೆನೆಸುವಂಥವ್ರು, ಅಣ್ಣಪ್ಪ ಸ್ವಾಮಿಯನ್ನೇ ನೆನೆಸುವಂಥವ್ರು. ಇವರೆಲ್ಲರೂ ಈ ರೀತಿ ಇದ್ದಾಗ ಇವ್ರು ಹೆಂಗೆ ಆಗ್ತಾರಪ್ಪ ಅನ್ನುವಂಥ ವಾದವನ್ನು ಅವ್ರು ಮಂಡಿಸ್ತಾ ಇದ್ದಾರೆ. ಮತ್ತು ಅವ್ರದ್ದು ಹೇಳಿದ್ರು ಸತ್ಯದ. ಇಲ್ಲಿ ಯಾರೂ ದೇವರು ನಂಬದಂಥವ್ರು ಯಾರೂ ಇಲ್ಲ, ಎಲ್ಲರೂ ದೇವ್ರು ನಂಬುವಂಥವ್ರು, ಮಂಜುನಾಥ ವಿಶ್ವಾಸ ಇದ್ದವರು.